ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕಾವೇರಿ ತುಲಾ ಸಂಕ್ರಮಣ ಹಿನ್ನೆಲೆ ವಾಡಿಕೆಯಂತೆ ರಾಜ್ಯದ ಪ್ರಮುಖ ಅಣೆಕಟ್ಟೆ ಹಾರಂಗಿ ಅಣೆಕಟ್ಟೆ ಆವರಣದಲ್ಲಿರುವ ಕಾವೇರಿ ಮಾತೆಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಜಲಾಶಯಕ್ಕೆ ಬಾಗಿನ ಅರ್ಪಿಸಿದರು. ಇದೇ ಸಂದರ್ಭ ರೈತ ಮುಖಂಡರು, ನೀರಾವರಿ ಸಲಹಾ ಸಮಿತಿ ಸದಸ್ಯರು ಸೇರಿದಂತೆ ನೀರು ಬಳಕೆದಾರ ಸಂಘದ ಪ್ರಮುಖರನ್ನ ಶಾಸಕರು ಸನ್ಮಾನಿಸಿ ಗೌರವಿಸಿದರು. ಕಾವೇರಿ ತಾಯಿಗೆ ವರ್ಷ ಅವರಿಗೆ ಕೃತಜ್ಞತೆ, ಪೂಜೆ, ಗೌರವ ಕೊಡೋಂಥ ಅದೇ ರೀತಿಲಿ ನಮ್ಮ ಹಾರಂಗಿ ಡ್ಯಾಮಿಗೆ ಬಾಗಿನ ಬಿಡೋಂಥ ಕಾರ್ಯಕ್ರಮ ವರ್ಷ ನನ್ನ ಅವಕಾಶ ಮಾಡಿದ್ದಕ್ಕೆ ನಮ್ಮ ಈ ಭಾಗದ ರೈತ ಬಾಂಧವರಿಗೆ ತಮಗೆಲ್ಲರಿಗೂ ಅಭಿನಂದನೆ ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಆ ಭಾಗ್ಯ ಎಷ್ಟು ಜನಕ್ಕೆ ಸಿಗ್ತದೋ ಗೊತ್ತಿಲ್ಲ. ಅದರ ನಿಮ್ಮ ನೇತೃತ್ವದಲ್ಲಿ ನಾನು ಕೊಟ್ಟಿರೋಂಥಾಗೆ ತಮಗೂ ಅಭಿನಂದನೆ ತಿಳಿಸೋಕೆ ಇಷ್ಟಪಡ್ತೀನಿ. ವಿಶೇಷವಾಗಿ 2025ನೇ ಇಸ್ವಿಲಿ ನಮಗೆ ಒಂದು ರೀತಿಲಿ ರೈತರಿಗಿರ್ಬೋದು, ಅದೇ ರೀತಿಲಿ ನಮ್ಮ ಏನು ನದಿಗಳಿರ್ಬೋದು, ಮೇ ತಿಂಗಳಲ್ಲಿ ಅದ್ಭುತವಂತ ಮಳೆ ಶುರುವಾಗಿರೋದ್ರಿಂದ ಇಲಿಗಂಟ ಚಾನಲಲ್ಲಿರ್ಬೋದು, ಕೆನಾಲಲ್ಲಿರ್ಬೋದು, ಅದೇ ರೀತಿಯಲ್ಲಿ ಮೇನ್ ನದಿಗಳಲ್ಲಿ ಆ ಕೆರೆಗಳು ತುಂಬಿಸ್ಲಿಕ್ಕೆ ಆ ಮಟ್ಟಕ್ಕೆ ಏನು ಸಮಸ್ಯೆ ಆಗಲಿಲ್ಲ. ಮಾತ್ರ ನೀವು ಹೇಳ್ದಂಗೆ ಅದಕ್ಕೆ ಮಳೆ ಜಾಸ್ತಿ ಆಗಿರೋದ್ರಿಂದ ಎಷ್ಟೋ ಕಡೆಯಲ್ಲಿ ಶೀತ ಪ್ರದೇಶದಲ್ಲಿ ನಮಗೆ ಬೆಳೆ ಹಾನಿನೂ ಆಗಿದೆ. ಕಾಫಿ ಗಿಡಗಳು ಇರ್ಬೋದು ಒಂದೊಂದು ಕಡೆಯಲ್ಲಿ, ಇಲ್ಲಾಂದರೆ ಬೇರೆ ಬೇರೆಗೆ ನಮ್ಮ ಡೌನ್ ಸ್ಟ್ರೀಮಲ್ಲಿ ಶೀತ ಇರೋದ್ರಿಂದ ಕೆಲವು ಬೆಳೆನೂ ಹಾನಿಯೂ ಆಗಿದೆ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ಮಾತ್ರ ಮಳೆ ಅಚ್ಚುಕಟ್ಟಾಗಿ ನಮಗೆ ಈ ಭಾಗಕ್ಕೆ ನಮ್ಮ ಕ್ಯಾಚ್ಮೆಂಟ್ ಏರಿಕೆ ಕೊಟ್ಟಿರೋದ್ರಿಂದ ಆ ತಾಯಿ ಕಾವೇರಮ್ಮ ನಿರಂತರವಾಗಿ ನಮ್ಮ ರೈತರು ಎಲ್ಲರಿಗೂ ಆಶೀರ್ವಾದ ನಿರಂತರವಾಗಿರಲಿ ಅಂತ ಅವ್ರಿಗೆ ಮತ್ತೊಮ್ಮೆ ಪ್ರಾರ್ಥಿಸ್ತಾ, ನಿನ್ನೆ ತಾನೇ 1 ಗಂಟೆ 44 ನಿಮಿಷಕ್ಕೆ ನಾವು ತಲಕಾವೇರಿಲಿ ಕಾವೇರಿ ತೀರ್ಥೋದ್ಭವಕ್ಕೆ ನಾವು ಆ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಆ ಕಾವೇರಿ ತೀರ್ಥದ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ವಿಶೇಷವಾಗಿ ನಾನು ಈಗ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಾಲಿನಲ್ಲಿ ನಿರಂತರವಾಗಿ ಮಳೆಯಾದ ಕಾರಣ ತಗ್ಗು ಪ್ರದೇಶಗಳಲ್ಲಿ ಬೆಳೆ ಹಾನಿ ಉಂಟಾಗಿದೆ. ಆದರೂ ಕಾವೇರಿ ನದಿಯಂಚಿನಲ್ಲಿ ನೆಲೆಕಂಡಿರುವ ನಾವೆಲ್ಲರೂ ಪುಣ್ಯವಂತರು. ಕಾವೇರಿಯನ್ನು ಮಲಿನ ಮಾಡದೆ ಸಂರಕ್ಷಿಸುವ ಹೊಣೆ ನಮ್ಮೆಲ್ಲರ ಮೇಲಿದೆ. ಈ ನೀರು ಕುಡಿಯಲು ಕೂಡ ಬಳಕೆಯಾಗ್ತಾ ಇದ್ದು, ಇದರಲ್ಲಿರುವ ಮಹಶೀರ್ನಂತಹ ಜಲಚರಗಳ ನಶಿಸದಂತೆ ರೈತರು ಕೂಡ ತಮ್ಮ ಬೆಳೆಗೆ ಬಳಸುವ ರಾಸಾಯನಿಕದ ಬಗ್ಗೆ ಎಚ್ಚರ ವಹಿಸಬೇಕಿದೆ ಎಂದರು. ಮಾತ್ರ ಡ್ಯಾಮ್ ಕೆಪಾಸಿಟಿ ನನಗೆ ಗೊತ್ತಿರಂಗೆ ಈ ಭಾಗ ಡ್ಯಾಮ್ ಇದೆ ಬ್ಯಾಕ್ ಸ್ಟ್ರೀಮಲ್ಲಿ.
ನನಗೆ ಗೊತ್ತಿರಂಗೆ 2-3 TMC ಹೆಚ್ಚಿಗೆ ಸಿಲ್ಟೆ ಇದೆ. ಆ ವಿಚಾರದಲ್ಲಿ ದಂಧೆ ಆಗ್ದಂಗೆ ಅಧಿಕಾರಿಗಳಿಗೆ ಏನು ಹೇಳ್ತೀವಿ ಅಂತಂದರೆ, ದಂಧೆ ಆಗ್ದಂಗೆ ಕಾನೂನು ವ್ಯಾಪ್ತಿಗೆ ಏನೇನು ಮಾಡಬೇಕು ಆ ಡಿಸಿಲ್ಟಿಂಗ್ ಆಗಲಿ ಅಂತ ನಾನು ಅವ್ರಿಗೆ ಕರೆ ಕೊಟ್ಟಿದ್ದೀನಿ. ನಮ್ಮ ನದಿಗಳೆಲ್ಲ ಭರ್ತಿಯಾಗಿದೆ. ನನಗೆ ಗೊತ್ತಿರೋಂಗೆ ಜನವರಿ ಡಿಸೆಂಬರ್ಗೆ ಸ್ಟಾರ್ಟ್ ಮಾಡೋಕ್ಕೆ ಅವಕಾಶ ಸಿಗ್ತದೆ. ಯಾಕಂದ್ರೆ ಈಗ ಮಾಡಿಸ್ತಾರೆ, ನಿಮಗೂ ಲೆಕ್ಕಕ್ಕಿಲ್ಲ, ನಮಗೂ ಲೆಕ್ಕಕ್ಕಿಲ್ಲ, ಜನಕ್ಕೂ ಲೆಕ್ಕಕ್ಕಿಲ್ಲ. ಅದೇ ಅಧಿಕಾರಿಗಳಿಗೆ ಪ್ಲಸ್ ನಮ್ಮ ಏಜೆನ್ಸಿ ಅವ್ರಿಗೆ ಅನುಕೂಲ ಆಗುತ್ತೆ. ಆ ವಿಚಾರದಲ್ಲಿ ಕಾನೂನು ರೀತಿಯಲ್ಲಿ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಆ ಮೆಷರ್ಮೆಂಟ್ ಸ್ಕೇಲ್ ಎಲ್ಲ ಇದೆ ಅವ್ರಿಗೆ. ಆ ವಿಚಾರ ನೀರಿಲ್ದಾಗ ನೋಡೋಕ್ಕೆ ವಿಜುವಲ್ ಆಗಿ ಮುಖ್ಯ ಅಲ್ವಾ. ಈಗ ಕೆರೆ ಹೂಳು ಎತ್ತೀವಲ್ಲ, ಅದೊಂದು ಬಿಡ್ತಾರೆ, ಆ ಗಿಡ ಬಿಟ್ಟು ಆ ಮೆಷರಿಂಗ್ ಬರ್ತಾರಲ್ಲ, ಆ ರೀತಿಯಲ್ಲೂ ಇಲ್ಲೂ ಮಾಡಬೇಕು. ಮಾತ್ರ ನೀವು ಹೇಳ್ದಂಗೆ ಆ ವ್ಯವಸ್ಥೆ ಎಲ್ಲನೂ ಮಾಡ್ಕೊಂಡವ್ರೆ. ಒಂದು ಕ್ವಾರಿ ಮುಳುಗಡೆ ಅಂದರೆ ಅಬ್ಯಾಂಡೆಂಟ್ ಕ್ವಾರೀಸ್ಗಳು ಎಲ್ಲನೂ ಅಂತ ಭರ್ತಿ ಮಾಡಲಿಕ್ಕೆ ಅದು ಸೈಟ್ ಫಿಕ್ಸ್ ಮಾಡ್ಕೊಂಡವ್ರೆ. ನಮ್ಮ ಹಾರಂಗಿ ನೀವು ಹೇಳ್ದಂಗೆ ಬರೀ ನೀವು ಹೇಳ್ದಂಗೆ ರೈತರ ಅನುಕೂಲಕ್ಕಿಂತ ನಮಗೆ ಹಾರ್ಟಿಕಲ್ಚರ್ ಮುಖಾಂತರ ಇರ್ಬೋದು, ಡ್ಯಾಮ್ ಅವ್ರ ಮುಖಾಂತರ ಇರ್ಬೋದು, ಅಂದರೆ ಇರಿಗೇಷನ್ ವ್ಯಾಪ್ತಿಯಲ್ಲಿ ಎಷ್ಟೋ ಜನ ಅಂದರೆ ಟೂರಿಸ್ಟ್ ಬಂದು ಕೆಲವು ಜನ ಅದರ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋತೆ, ಕೆಲವು ಜನ ಬೇರೆ ರೀತಿಯಲ್ಲೂ ದುರುಪಯೋಗ ಪಡ್ಕೋತಾವ್ರೆ. ನಮ್ಮ ಇಲ್ಲಿ CNNL ಅವ್ರ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ, ಕಾವೇರಿ ನೀರಾವರಿ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ಅವರು ಕೆಲವು ಜನ ಅವ್ರದೇ ಪೊಲೀಸ್ ಸಿಬ್ಬಂದಿಗಳು ಇಟ್ಕೊಂಡವ್ರೆ. ಮಾತ್ರ ನೀವು ಹೇಳ್ದಂಗೆ ಅದು ಮಿತ್ಮೀರಿ ಕೆಲವು ಜನ ಒಂದು ರೀತಿಲಿ ದುರಂಕಾರದಲ್ಲಿ ಆಡೋದು ಅವೆಲ್ಲ ನಡೀತವೆ. ಯಾಕಂದರೆ ಕೆಲವು ಖುಷಿಯಾಗಿ ಬಂದಾಗ ಬೇರೆ ಬೇರೆ. ಈ ಸಂದರ್ಭ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ VP ಶಶಿಧರ್, ತಹಶೀಲ್ದಾರ್ ಕಿರಣ್ G ಗೌರಯ್ಯ, ನೀರು ಬಳಕೆದಾರರ ಮಹಾಮಂಡಲ ಅಧ್ಯಕ್ಷ ಚೌಡೇಗೌಡ, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಕಾವೇರಿ ನೀರಾವರಿ ನಿಗಮದ ಹಾರಂಗಿ ವೃತ್ತದ ಅಧೀಕ್ಷಕ ಅಭಿಯಂತರ ಸತೀಶ್, ಸಹಾಯಕ ಕಾರ್ಯಪಾಲಕ ಅಭಿಯಂತರ ಪುಟ್ಟಸ್ವಾಮಿ, ಹುಣಸೂರು ಕಾರ್ಯಪಾಲಕ ಅಭಿಯಂತರ ಮಂಜುನಾಥ್, ಸಾಲಿಗ್ರಾಮ ಕಾರ್ಯಪಾಲಕ ಅಭಿಯಂತರ ಕುಶುಕುಮಾರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಜನಪ್ರತಿನಿಧಿಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಕಾವೇರಿ ತೀರ್ಥ ಪೂಜೆ ಹಾಗೂ ವಿತರಣೆ ನೆರವೇರಿತು. ಸಹಕಾರ ಸಂಘದ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಕಾವೇರಿ ಪ್ರತಿಮೆಗೆ ಅರ್ಚಕ ಯೋಗೇಶ್ ಭಟ್ ಅವರು ವಿಶೇಷ ಹೂವಿನ ಅಲಂಕಾರದೊಂದಿಗೆ ಪೂಜೆ ಹಾಗೂ ತೀರ್ಥವನ್ನು ಅರ್ಪಿಸಿದರು. विशिष्टायां शुभपुण्यतिथो अस्मदादिवताभ्यो नमः इति यजमानस्य नामधेयस्याः मणिस्तप्पानाम्ने शुद्धिकारक्षत्रे शमस्तेजायुधारोग्य ऐश्वर्यसमस्ताव्याचारमस्यान्वांस्याः इति विजयानाम्ने नक्षत्रे समरा प्राणायामे नमः। ओम गंगे चायने सेवाम ओम देवः गंगे देवाय नमः। ओम देव सेवा गोदावरी सप्तमय सिंधु कावेरी ಸಂಘದ ಅಧ್ಯಕ್ಷ ಬಲ್ಲಾರಂಡ ಮಣಿಯುತ್ತಪ್ಪ ಮಾತನಾಡಿ, ಪ್ರತಿ ವರ್ಷ ಕೊಡಗಿನ ಕುಲದೇವಿ ಮಾತೆಯ ಪುಣ್ಯ ತೀರ್ಥೋದ್ಭವದಂದು ಪವಿತ್ರ ತೀರ್ಥವನ್ನು ತರಲಾಗಿ ಕಳೆದ 17 ವರ್ಷಗಳಿಂದ ಚಟ್ಟಳ್ಳಿಯಲ್ಲಿ ತೀರ್ಥ ವಿತರಣೆಯನ್ನ ಮಾಡ್ತಾ ಇದ್ದೇವೆ.
ಕಾವೇರಿ ಮಾತೆಯು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲೆಂದು ಬೇಡಿಕೊಂಡರು. ಮಹಾಮಂಗಳಾರತಿಯ ಬಳಿಕ ಪವಿತ್ರ ತೀರ್ಥ ಹಾಗೂ ಪ್ರಸಾದ ವಿತರಿಸಲಾಯಿತು. ಈ ಸಂದರ್ಭ ಸಹಕಾರ ಸಂಘದ ನಿರ್ದೇಶಕರು, ಸದಸ್ಯರು, ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಡಿಸಿಟಿ ಮಹಿಳಾ ಸಂಘ ಮತ್ತು ಡಿಸಿಟಿ ಯೂತ್ ವಿಂಗ್ ವತಿಯಿಂದ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಹುಟ್ಟುಹಬ್ಬದ ಅಂಗವಾಗಿ 3 ಸದಸ್ಯರನ್ನ ಮುಸ್ಲಿಂ ಧರ್ಮದ ಪ್ರಮುಖ ಕೇಂದ್ರವಾದ ಮೆಕ್ಕಾ ಮದೀನಾಗೆ ತೆರಳಲು ಉಮ್ರಾ ಯಾತ್ರೆಗೆ ತಮ್ಮ ಟ್ರಸ್ಟ್ನ ಮೂಲಕ ಕಳುಹಿಸಿಕೊಡುವ ವ್ಯವಸ್ಥೆ ಕಲ್ಪಿಸಲಾಯಿತು. ವಿರಾಜಪೇಟೆ ಕೆಲವು ಸದಸ್ಯರನ್ನ ಗುರುತಿಸಿ ಓರ್ವ ಪುರುಷ ಮತ್ತು ಓರ್ವ ಮಹಿಳೆಯನ್ನ ಕಳುಹಿಸಲು ಟ್ರಸ್ಟ್ ವತಿಯಿಂದ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು. 12 ಸದಸ್ಯರ ಹೆಸರು ಬಂದಿದ್ದ ಹಿನ್ನೆಲೆ ಲಾಟರಿ ಮೂಲಕ 2 ಸದಸ್ಯರನ್ನ ಆಯ್ಕೆ ಮಾಡಲಾಯಿತು. ಅದರಲ್ಲಿ ನೆಹರು ನಗರದ ಕೆ ಬಾವ ಮತ್ತು ಅವರ ಪತ್ನಿ ಬಿಯಾತು ಅನಿರೀಕ್ಷಿತವಾಗಿ ಆಯ್ಕೆಯಾದರು. ಮತ್ತೊಂದು ಮಹಿಳೆ ಕೂಡ ತಾನು ಒಮ್ಮೆ ಉಮ್ರಾಗೆ ತೆರಳಬೇಕಿತ್ತು ಎಂದು ಗೋಗರೆದರು. ತಕ್ಷಣ ಸ್ಪಂದಿಸಿದ ಟ್ರಸ್ಟ್ನ ಸದಸ್ಯರು ಮತ್ತಷ್ಟು ಹಣವನ್ನು ಕ್ರೋಢೀಕರಿಸಿ ನೆಹರು ನಗರದ ಬಿವಿ ಅವರನ್ನ ಉಮ್ರಾ ಯಾತ್ರೆಗೆ ಕಳುಹಿಸಿಕೊಡಲು ನಿರ್ಧಾರ ಮಾಡಿದರು. और दरूद व सलाम जनाब मोहम्मद रसूलुल्लाह सल्लल्लाहु अलैहि वसल्लम की ज़ात मुबारका पर कि अल्लाह तबारक व तआला ने मुझे और आपको जनाब मोहम्मद रसूलुल्लाह सल्लल्लाहु अलैहि वसल्लम की उम्मत में पैदा फरमाया। अज़ीज़ान मोहतरम, ആളുകൾക്കും 2 ലോകത്തും അല്ലാഹു വിജയം പ്രദാനം ചെയ്യുമാറാകട്ടെ. എനിക്ക് ഒരുപാട് സേവന രംഗത്ത് പ്രവർത്തിക്കാനും മുസ്ലിം സമൂഹത്തിന്റെ ഇസ്സത്ത് ഉയർത്താനും നിങ്ങൾക്കൊക്കെ അല്ലാഹു തൗഫീഖ് അനുഗ്രഹിക്കട്ടെ. ഈ ഒരു സന്നദ്ധ സേവനത്തിൽ, ഈ ഒരു നല്ല പ്രവർത്തനത്തിൽ ധാരാളം ആളുകൾ ഈ പ്രവർത്തനത്തിൽ ഭാഗവാക്കുകളായിട്ടുണ്ട്. ധാരാളം സമ്പത്ത് ചെലവഴിച്ച ആളുകളുണ്ട്, അധികം നൽകിയ ಆಳುകളുണ്ട്. ವಯಸ್ಸಿನಲ್ಲಿ ನಮಾಜ್ ಮಾಡಲಿಕ್ಕೆ ಪ್ರಾರಂಭಿಸುವಂತಹದ್ದು ಪವಿತ್ರವಾಗಿರುವಂತಹ ಕಾಬಾ ಶರೀಫಿನತ್ತ ಮುಖ ಮಾಡಿಕೊಂಡು ಆ ರೀತಿಯಲ್ಲಿರುವಂತಹ ಆ ಕಿಬ್ಲಾಭಿಮುಖವಾಗಿ ನಮಾಜ್ ಮಾಡುವಂತಹದ್ದು ಆ ಒಂದು ಕಾಬಾ ಶರೀಫಿನತ್ತ ತಿರುಗಿಯಾಗಿರುತ್ತದೆ. ಆ ಕಾಬವನ್ನ ಜೀವನದಲ್ಲಿ ಒಮ್ಮೆಯಾದರೂ ಫಸ್ಟ್ ಹೇಳ್ಬೇಕು. ಯಾಕೆಂದ್ರೆ ಈ ಡೊನೇಟರ್ಸ್ ಕ್ಲಬ್ ಹೇಳೋದು ಫಸ್ಟ್ ಅಲ್ಲ, ಈ ಡೊನೇಟರ್ಸ್ ಕ್ಲಬ್ ಯುವಕರು ಇದ್ದಾರಲ್ಲ ಅವ್ರಿಗೆ ಏನು ಆರೋಗ್ಯ ಆಯುಷು ಎಲ್ಲ ಕೊಳ್ಳಿ ಅಂತ ಫಸ್ಟ್ ಅಲ್ಲ ಅಂತ ನಾನು ದುವಾ ಮಾಡ್ತೀನಿ. ಯಾಕೆಂದ್ರೆ ಅವರ ಒಂದು ಒಗ್ಗಟ್ಟಿದೆ, ಎಂಥ ಒಗ್ಗಟ್ಟಂದ್ರೆ ಅವರು ಆ ಒಗ್ಗಟ್ಟು ನಾನು ಈ ವಿಲಾಸಪೇಟೆ ಸರೌಂಡಿಂಗ್ ಇಂಥ ಒಂದು ಒಗ್ಗಟ್ಟು ನಾನು ನೋಡಿಲ್ಲ ಆ ಹುಡುಗರು. ಯಾಕೆಂದ್ರೆ ಅವರು ಖಬರ್ ಕಮಿಟಿ ಆಗಲಿ, ಖಬರ್ಗೆ ಆಗಲಿ, ಕೋವಿಡ್ ಸಮಯದಲ್ಲಿ ಆಗಲಿ ಇವರೆಲ್ಲ ಕೊಡುಗೆ, ಅದು ಮರ್ಯಾದಾದಂಥ ಕೊಡುಗೆ ಆಗಲಿ, ನಿಮ್ಮ ಕೊಡುಗೆ ಅಂದರೆ ಅಲ್ಲ, ತುಂಬ ಮರ್ಯಾದಾದಂಥ ಕೊಡುಗೆ. ಮತ್ತೆ ಅದೇ ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಕಾವೇರಿ ತೀರ್ಥ ಪೂಜೆ ಹಾಗೂ ವಿತರಣೆ ನೆರವೇರಿತು. ಸಹಕಾರ ಸಂಘದ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಕಾವೇರಿ ಪ್ರತಿಮೆಗೆ ಅರ್ಚಕ ಯೋಗೇಶ್ ಭಟ್ ಅವರು ವಿಶೇಷ ಹೂವಿನ ಅಲಂಕಾರದೊಂದಿಗೆ ಪೂಜೆ ಹಾಗೂ ತೀರ್ಥವನ್ನು ಅರ್ಪಿಸಿದರು. विशिष्टायां शुभपुण्यतिथो अस्मदादिवताभ्यो नमः इति यजमानस्य नामधेयस्याः मणिस्तप्पानाम्ने कृत्तिकानक्षत्रे शमस्तेजाविजयायुरारोग्य ऐश्वर्यसमस्ताव्याचारमस्यान्वांस्याः इति विजयानाम्ने नक्षत्रे समदा प्राणायामे नमः। ओम गंगे च यमुने सेवां ओम
गोदावरी संतनो सिंधु कावेरी ಸಂಘದ ಅಧ್ಯಕ್ಷ ಬಲ್ಲಾರಂಡ ಮಣಿಯುತ್ತಪ್ಪ ಮಾತನಾಡಿ, ಪ್ರತಿ ವರ್ಷ ಕೊಡಗಿನ ಕುಲದೇವಿ ಮಾತೆಯ ಪುಣ್ಯ ತೀರ್ಥೋದ್ಭವದಂದು ಪವಿತ್ರ ತೀರ್ಥವನ್ನ ತರಲಾಗಿ ಕಳೆದ 17 ವರ್ಷಗಳಿಂದ ಚಟ್ಟಳ್ಳಿಯಲ್ಲಿ ತೀರ್ಥ ವಿತರಣೆಯನ್ನ ಮಾಡ್ತಾ ಇದ್ದೇವೆ. ಕಾವೇರಿ ಮಾತೆಯು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲೆಂದು ಬೇಡಿಕೊಂಡ್ರು. ಮಹಾಮಂಗಳಾರತಿಯ ಬಳಿಕ ಪವಿತ್ರ ತೀರ್ಥ ಹಾಗೂ ಪ್ರಸಾದ ವಿತರಿಸಲಾಯಿತು. ಈ ಸಂದರ್ಭ ಸಹಕಾರ ಸಂಘದ ನಿರ್ದೇಶಕರು, ಸದಸ್ಯರು, ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಶಾಸಕರ ಕಚೇರಿ ಸಭಾಂಗಣದಲ್ಲಿ ಜರುಗಿದ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಮಾಸಿಕ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಾನ್ಸನ್, ಅರ್ಹ ಫಲಾನುಭವಿಗಳು ಯಾವುದೇ ಕಾರಣಕ್ಕೂ ಯೋಜನೆಗಳಿಂದ ವಂಚಿತರಾಗದಂತೆ ನೋಡಿಕೊಳ್ಳಲು ಸೂಚನೆ ನೀಡಿದರು. ಯೋಜನೆಗಳ ಅನುಷ್ಠಾನವನ್ನು 100% ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತೆ. ಫಲಾನುಭವಿಗಳು ಅಹವಾಲು ಸ್ವೀಕರಿಸಲು ಸಂವಾದ ನಡೆಸಲಾಗುವುದು. ಶಕ್ತಿ, ಗೃಹಲಕ್ಷ್ಮಿ, ಯುವ ನಿಧಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಚರ್ಚಿಸಲಾಯಿತು. ಅರ್ಹ ಫಲಾನುಭವಿ ಗ್ಯಾರಂಟಿ ಯೋಜನೆಗಳಿಂದ ವಂಚಿತರಾಗದಿರಲಿ. ಪಂಚ ಗ್ಯಾರಂಟಿಗಳು ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವದ ಯೋಜನೆಗಳಾಗಿದ್ದು, ಅರ್ಹತೆ ಹೊಂದಿರುವ ಯಾವುದೇ ಫಲಾನುಭವಿಗಳು ತಂತ್ರಾಂಶದ ನೋಂದಣಿ ಸೇರಿದಂತೆ ಯಾವುದೇ ಕಾರಣದಿಂದ ವಂಚಿತರಾಗದಂತೆ ಅನುಷ್ಠಾನ ಇಲಾಖೆಗಳು ಕ್ರಮ ಕೈಗೊಳ್ಳಬೇಕೆಂದರು. ಈಗಾಗಲೇ ನಮ್ಮ ಶಾಸಕರು ಏನು ಕೈಕಟ್ಟಿ ಏನು ಕೊಡ್ತಿಲ್ಲ. ಒಂದು ವಿಚಾರವನ್ನು ಹೇಳಬೇಕಾದ್ರೆ ಕೆಲವರು ವಿಚಾರದಲ್ಲಿ ಏನೋ ಚಡಪಡಿಕೆ ಅಂತ ಹೇಳ್ತೀವಲ್ಲ, ಕೆಲವರು ಚಡಪಡಿಕೆಯಲ್ಲಿದ್ದಾರೆ. ಅವರಿಗೆ ಬೇರೆ ವಿಚಾರ ಇಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಈಗ ಸಿದ್ದಾಪುರದ ಒಂದು ಕಾಮಗಾರಿ ಬಗ್ಗೆ ಒಂದು ಪ್ರತಿಭಟನೆಯನ್ನು 23 ತಾರೀಕು ಹಮ್ಮಿಕೊಂಡಿದ್ದಾರೆ. ಅವರು ಅದರಲ್ಲಿ ಹೇಳೋದು ರಾಜಕೀಯ ರಹಿತವಾಗಿದ್ದು ಅಂತ ಹೇಳಿ. ರಾಜಕೀಯ ರಹಿತವಾದಂಥ ಹೋರಾಟ ಎಲ್ಲಿಯೂ ಮಾಡೋದಿಲ್ಲ, ರಾಜಕೀಯ ಸಹಿತವಾದಂಥ ಹೋರಾಟ. ನಮಗೂ ಗೊತ್ತಿದೆ ಯಾರು ರಾಜಕೀಯದವರು, ಯಾರು ರಾಜಕೀಯ ಇಲ್ಲ ಅಂತ ಗೊತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಮಳೆಯನ್ನು ನಾವು ಕಂಡಿದ್ದೇವೆ. ಇವತ್ತು ಕೂಡ ಮಳೆ ಹೊಡೆದಿದೆ. ಒಂದು ಮನೆಯ ಸ್ಲ್ಯಾಬನ್ನು ಹಾಕಬೇಕು ಕೂಡ ಮಳೆ ನಿಂತ ಮೇಲೇ ಮಾಡಲಿಕ್ಕಾಗುತ್ತೆ. ಇಲ್ಲಿ ರಸ್ತೆ ಆಗಿಲ್ಲ, ಕೆಸರಾಗಿದೆ ಅಂತ ಹೇಳೋದು ಬೇಕು ಅಂತೇಳಿ ಶಾಸಕರೇನು ಅಲ್ಲಿ ನೀರು ತಂದು ಹಾಕಿದ್ದಲ್ಲ. ಮಳೆಯಿಂದ ಅಲ್ಲಿ ರಸ್ತೆ ಕಾಮಗಾರಿ ಸ್ವಲ್ಪ ತಡವಾಗಿದೆ, ನಿಜ, ಇಲ್ಲ ಅಂತೇಳಿ ಒಪ್ಕೊಳ್ಳಲ್ಲ. ಗುತ್ತಿಗೆದಾರನಿಗೆ ಒಂದು ಕಾಲಾವಧಿ ಮಾಡ್ಕೋಬೇಕು. ಈಗ ಕೆಲಸ ಅಲ್ಲಿ ಪ್ರಾರಂಭ ಆಗ್ತಾ ಇದೆ, ಕೆಲಸ ಮಾಡಿ 2 ದಿನದಿಂದ ಪ್ರಾರಂಭ ಆಗ್ತಾ ಇದೆ. ಮಳೆ ನಿಲ್ಲಿದಾಗ ಅವರಿಗೆ ಮಾಡುವಂಥ ಕೆಲಸಗಳು ನೀರಲ್ಲೇ ಕೊಚ್ಚಿ ಹೋಗ್ತದೆ. ಗುತ್ತಿಗೆದಾರ ಎಷ್ಟು ಅಂತೇಳಿ ಖರ್ಚು ಮಾಡ್ತಾನೆ, ಅವನಿಗೂ ಕೂಡ ತುಂಬ ಲಾಸ್ ಇದೆ ಅಲ್ಲಿ. ಆದರೆ ನಮ್ಮ ಆ ಲಾಸನ್ನು ನಾವು ಲೆಕ್ಕ ಹಾಕಲ್ಲ, ಅದು ಅವನಿಗೆ ಬಿಟ್ಟಂಥ ಸಂಭವ. ಅಲ್ಲಿ ಪ್ರತಿಭಟನೆ ಮಾಡೋರು ಎಲ್ಲ ವಿಷಯವನ್ನು ಅರಿತು ಅವರು ಪ್ರತಿಭಟನೆಯನ್ನು ಹಿಂಪಡಿಬೇಕು. ಇನ್ನೇನು 1 ತಿಂಗಳಲ್ಲಿ ಆ ಕಾಮಗಾರಿಗಳು ಪೂರ್ಣಗೊಳ್ತವೆ, ಅದರಲ್ಲಿ ಏನೂ ಅದಿಲ್ಲ. ಇದು ಇವರು ಪ್ರತಿಭಟನೆ ಮಾಡೋದು ಶಾಸಕರಿಗೆ ಕಪ್ಪು ಚುಕ್ಕಿ ತರಲುವಂಥ ಉದ್ದೇಶ ವಿನಃ ರಸ್ತೆ ಬಗ್ಗೆ ಇವರಿಗೇನು ಕಾಳಜಿ ಇದ್ದಂಗೆ ಅಲ್ಲ. ಎಲ್ಲಿಯೂ ಕೂಡ ಇವತ್ತು ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಅಥವಾ ಬೇರೆ ರಾಜ್ಯದಲ್ಲೂ ಕೂಡ ಮಳೆಗಾಲದಲ್ಲಿ ಎಲ್ಲೂ ಕಾಮಗಾರಿ ಮಾಡೋದಿಲ್ಲ, ಮಳೆ ನಿಂತ ನಂತರನೇ ಮಾಡೋದು. ಇವತ್ತು ಬೆಂಗಳೂರು ಸಿಟಿಯಲ್ಲಿ ಕೂಡ ಗುಂಡಿ ಮುಚ್ಚುವಂಥ ಕಾರ್ಯಕ್ರಮ ಆಗ್ತಾಯಿದೆ, ಮಳೆಯಿಂದ ಅಲ್ಲಿಯೂ ಕೂಡ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ.
ಎಲ್ಲರೂ ಕೂಡ ಶಕ್ತಿ ಮೀರಿ ಪ್ರಯತ್ನ ಇದ್ದೀವಿ. ಇಲಾಖಾಧಿಕಾರಿಗಳು ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅದರಿಂದ ನಾನು ಈ ಮೂಲಕ ಅಲ್ಲಿ ಯಾರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಅವರು ಅದರಿಂದ ವಾಪಸ್ ಬರಬೇಕು, ಹಿಂದಕ್ಕೆ ಸರಿಬೇಕು. ಆ ಭಾಗದ ಸಮಿತಿ ಸದಸ್ಯರುಗಳು ಮಾತನಾಡಿ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪೈಕಿ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಅನುಷ್ಠಾನದಲ್ಲಿ ಸಾಕಷ್ಟು ಸುಧಾರಣೆಯಾಗಬೇಕಿದ್ದು, ಗ್ರಾಮೀಣ ಪ್ರದೇಶದ ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸದ ಹೊರತು ಗ್ರಾಮೀಣ ಮಹಿಳೆಯರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೂ ಈ ಯೋಜನೆಯ ಅನುಕೂಲ ದೊರಕುವುದಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವಿರಾಜಪೇಟೆಯ ರೋಟರಿ 81-31 ಕ್ಲಬ್ ಸಭೆ ರೋಟರಿ ಕ್ಲಬ್ ಸಭಾಂಗಣದಲ್ಲಿ ನಡೆಯಿತು. ರೋಟರಿಯಿಂದ ಬಿಬಿ ಮಾದಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಮುಖ್ಯ ಅತಿಥಿಯಾಗಿ ಕೆಜಿಎಫ್ನ ಜಿಲ್ಲಾ ಗವರ್ನರ್ ಪಿಕೆ ರಾಮಕೃಷ್ಣ ಆಗಮಿಸಿದ್ರು. ಜಿಲ್ಲಾ ಅಸಿಸ್ಟೆಂಟ್ ಗವರ್ನರ್ ದಿಲನ್ ಗಣಪತಿ ಪಾಲ್ಗೊಂಡಿದ್ದರು. ವಿರಾಜಪೇಟೆ ವೈದ್ಯರಾದ ಪಕ್ಷಿಗಳ ತಜ್ಞ ಪ್ರಖ್ಯಾತ ಪಡೆದ 3 ಬಾರಿ ಲಿಮ್ಕಾ ಬುಕ್ನಲ್ಲಿ ದಾಖಲೆ ಮಾಡಿದ 85,000 ಪಕ್ಷಿಗಳ ಚಿತ್ರಗಳನ್ನು ಬಿಡಿಸಿದ ಡಾಕ್ಟರ್ ನರಸಿಂಹನ್ ಅವರಿಗೆ ಸಂಸ್ಥೆಯ ಮೂಲಕ ಸನ್ಮಾನ ಮಾಡಲಾಯಿತು. ಮಡಿಕೇರಿ ಎಫ್ಎಂಸಿ ಕಾಲೇಜಿನ ಪ್ರೊಫೆಸರ್ ವಿಜಯಲತಾ ಹರಿಪ್ರಸಾದ್ ಅವರಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು. ಅಧ್ಯಕ್ಷರಾದ ಬಿಬಿ ಮಾದಪ್ಪ ಮಾತನಾಡಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕಿದೆ ಎಂದರು. To have an idea of what the Rotary world around us is. We just finished a club assembly, a lot of insightful words from the district governor. So we'll take that forward. And with this, we start today's main program of the day. So I welcome each one of you to this program. Thank you. Deep gratitude to Rotary Club Virajpet for felicitating me, and your appreciation truly means a lot to me. Thank you, and my heartfelt thanks to each and every member of the Rotary Club Virajpet. This visit is not just a formality but a moment of pride and reflection for every Rotarians. It is a time when we come together to celebrate and achieve, review our progress and renew our commitment to the ideas of Rotary. The Rotary Club of Virajpet is well known for its undertaking meaningful and impactful project every year. And I dedicate everything, all the successes, all achievements to Rotary. Because Rotary has made me into what I am. From the beginning, 40 years back, our own governor, our own club members, senior club members who are not with us today, they all have helped. They have molded me into a Rotarian. It's a big learning for me, especially when environmentalist and Dr. Narasimhan sent you his hand-painted postcards every year. The other day I got it. I was wondering what is this. I opened it. There were 3-4 cards, sir. Thank you so much. Really a poke at you. What are you doing at the environment? Why are you not preserving birds and animals? Why are you not looking at dirt the other way? It's a nice way of tempting people to look at life or